ನಮಸ್ತೆ. ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಂದು ರೈತರ ಚಾನಲು. ರೈತರಿಗಾಗಿ ವಿಶೇಷ ವಿಡಿಯೋ ಕೊಡ್ತಂತೀನಲ್ಲ, ಅದೇ ರೀತಿಯಾಗಿ ಒಂದು ವಿಶೇಷ ವಿಡಿಯೋ ಅಂತಲೇ ಹೇಳ್ಬೋದು. ಇದೇನು ಸಾಮಾನ್ಯವಾಗಿ ಎಲ್ಲರೂ ಉತ್ತರ ಕನ್ನಡದ ಬೆಳೆನ ಅಂತ ಅಂದ್ಕೊಂಡ್ರೆ ಅದೇನು ಸತ್ಯ ಮಾತು. ಯಾಕಂದ್ರೆ ಇದು ಸಾಮಾನ್ಯ ಬೆಳೆನ ಹೌದು. ಇವತ್ತು ಬಂಗಾರದಂಥ ಬೆಳೆನ ಹೌದು. ಇವತ್ತು ನೀವೆಲ್ಲರೂ ಕೇಳ್ತಿರೋದು ಮಾರ್ಕೆಟ್ನಾಗ ಸೂರ್ಯಕಾಂತಿಯಲ್ಲಿ ತಳಿಗಳು ಸಾಕಷ್ಟು ಅದಾವೆ. ಅಂಥ ತಳಿಗಳಲ್ಲಿ ಒಂದು ಯಾವುದಂದ್ರೆ ಮೈಕೋ ಒಂದು 17 ಅಂತ ಬರುತ್ತೆ. ಅದು ಇವತ್ತು ಕೊಟ್ಟೂರು ಮಾರ್ಕೆಟ್ನಲ್ಲಿ 9,000 ಪರ್ ಕ್ವಿಂಟಲ್ಗೆ ಮಾರಾಟ ಆಗತ್ತೆ ನೋಡಿರಿ. 9,000. ಈ ಸಂಪೂರ್ಣ ಮಾಹಿತಿ ನಿಮಗೆ ಬೇಕಪ್ಪ ಅಂದ್ರೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ, ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡೋದು, ಕಮೆಂಟ್ ಮಾಡೋದು, ಶೇರ್ ಮಾಡೋದು ಮರಿಬೇಡ್ರಿ. ಇದು ನಂದೇ ತೋಟ, ನೀವೆಲ್ಲ ನೋಡ್ಬೋದು. ಇದು ನಂದೇ ತೋಟ ರೀ. ಎರಡು ತಿಂಗಳು ಬೆಳೆ ಮೈಕೋ. ಇದು ಅಡ್ವಾಂಟ್. ಇದರ ಸ್ಪೆಷಲ್ ಏನಪ್ಪ ಅಂದ್ರೆ ಸುಮಾರು ಅಂದರೆ ಬೇರೆ ತಳಿಗಳು ಕೆಲವೊಂದು 90 ದಿವ್ಸಕ್ಕೆ ಬರ್ತವೆ. ಇದು 100-110 ದಿವ್ಸವರೆಗೆ ಬರುತ್ತೆ ಈ ಬೆಳೆದು ಏನು ವಿಶೇಷಪ್ಪ ಅಂತಂದ್ರೆ ಎಕರೆಗೆ 2 kg ಬಿತ್ತನೆ ಮಾಡೋದು. ಅಂದ್ರೆ ನಾವು ಸೂರ್ಯಕಾಂತಿ, ಸನ್ಫ್ಲವರು, ಸೂರ್ಯಕಾಂತಿ ಆ ಥರ ಹೇಳ್ತೀವಿ. ಇದನ್ನು ಎಕರೆಗೆ 2 kg ಬಿತ್ತನೆ ಮಾಡ್ತೀವಿ. ಅಂದ್ರೆ ನಾನು 2 ಎಕರೆ ಬಿತ್ತನೆ ಮಾಡೋದ್ರಿಂದ 4 kg ಅಂದರೆ 2 ಪಾಕೆಟ್ ನಾನು ಬಿತ್ತನೆ ಮಾಡೀನಿ. ಇನ್ನು ನೀವು ನೋಡ್ಬೋದು, ಸಾಲಿನ ಸಾಲು ಸುಮಾರು 2 ಫೀಟ್, ಗಿಡದ ಗಿಡ ನೀವು 4 ಬೆಳಗು ಈ ಥರ ಊರ್ತೀರಿ. ಇವತ್ತು ಬಿತ್ತನೆನ ಭಾಳಷ್ಟು ಕಷ್ಟಲೇ ಇರೋದ್ರಿಂದ ಕೆಲವೊಂದು ಜನ ಡ್ರಮ್ ಸೀಡರ್ ಮುಖಾಂತರ ಬಿತ್ತನೆ, ಒಬ್ಬರು ಕೈಲಿ ಬಿತ್ತನೆ. ಯಾಕಂದ್ರೆ ಸೂರ್ಯಕಾಂತಿ ಆಳವಾಗಿ ಬಿತ್ತನೆ ಮಾಡೋದ್ರಿಂದ ಅದು ಇದು ಬರ್ತಾ ಇಲ್ಲ, ಜರ್ಮಿನೇಷನ್ ಅಥವಾ ಹುಟ್ಟುತ್ತಾ ಇಲ್ಲ ಅಂತ ಭಯದಿಂದ ಊರಿಸ್ತೀವಿ. ನಾನು ಊರಿಸೀನಿ. ಈಗ ಇದಕ್ಕೆ ನಾವು ಬೀಜ ಗೊಬ್ಬರವಾಗಿ ಏನು ಕೊಟ್ಟೆ, DAP ಮತ್ತು ಪೊಟ್ಯಾಷನ್ನ ಒಂದೊಂದು ಚೀಲ, ಎಕರೆ ಚೀಲದಂತ ನಾನು ಹಾಕೀನಿ. ಮತ್ತು ಇದು ವಿಶೇಷ ಅಂದ್ರೆ ಮತ್ತು ಗೊಬ್ಬರ, ನೀರು ಸುಮಾರು ಒಂದು 6-7 ನೀರು ಕಟ್ಟಿದ್ರೆ ಸಾಕು. ಸರ್ವಸಾಮಾನ್ಯ ನಿಮಗೆ ಒಂದು ಒಳ್ಳೆಯ ಬೆಳೆ ಸಿಗುತ್ತೆ ಅಂತಂತ ಹೇಳ್ಬೋದು. ಇದಕ್ಕೆ ಬರುವಂಥ ರೋಗ ಏನಪ್ಪ ಅಂತಂದ್ರೆ ಇದಕ್ಕೆ ಎಲೆ ಚಿಕ್ಕಿ ಮತ್ತು ಬೂದು ರೋಗ. ಅದೇ ಬಿಟ್ಟರೆ ಬೇರೆ ಏನೂ ಬರೋಲ್ಲ. ಎಲೆ ಚಿಕ್ಕಿಗೆ ಅಂಕರ್ ನಿಮ್ಗೆ ಗೊತ್ತೈತಿ, ಸಾಫು ಬೂದಿಗೆ ನಾವು ಏನು ಮಾಡ್ಬೋದು, ಎಲ್ಲಿ ಹೋದ್ರೂ ಅಂಗಡಿ ಕೇಳಿದ್ರೆ ಕೊಡ್ತಾರೆ ಸಾಮಾನ್ಯವಾಗಿ. ಇನ್ನು ಬರುವಂಥ ದೊಡ್ಡ ಏನಿಲ್ಲ, ಸಣ್ಣ ದಾಮಿ ಅಂತ ಬರುತ್ತೆ. ಅದನ್ನು ಕಂಟ್ರೋಲ್ ಮಾಡ್ಕೊಂಡ್ರೆ ಸಾಕು, ಒಂದು ಒಳ್ಳೆಯ ಇಳುವರಿ. ಈ ವರ್ಷ ಚೆನ್ನಾಗೈತಿ, ರೇಟೂ ಚೆನ್ನಾಗೈತಿ ಅಂತಾರೆ ನೀವು ಹೇಳ್ಬೋದು. ಬೆಳೆನೂ ಚೆನ್ನಾಗೈತೆ ಅಂತಲೇ ಹೇಳ್ಬೋದು. ಈ ವರ್ಷ ವಾತಾವರಣ ಅಂತ ಹೇಳ್ತಿರೋ ಗೊತ್ತಿಲ್ಲ. ಯಾಕಂದ್ರೆ ಮುಂಗಾರು ಹಂಗಾಮದಲ್ಲಿ ನಾವು ಸಾಕಷ್ಟು ಮೆಕ್ಕೆಜೋಳ ಕಡೆ ಜಾಸ್ತಿ ಹೋದ್ರಿಂದ ಇದು ಎಣ್ಣೆಕಾಳು ಬೆಳೆಗಳಿಗೆ ನಾವು ಬರ್ತಾ ಇಲ್ಲ ಅನ್ನೋ ಒಂದು ಸಂಕಟಕ್ಕೆ ನಾವು ಏನು ಮಾಡಿದ್ವಿ, ಇದನ್ನು ಮಾಡ್ಕೊತ ಹೋದ್ವಲ್ಲ. ಹೀಗಾಗಿ ಇದು ಈ ಸರಿ ರೇಟ್ ಏಕಾಏಕಿ ಜಂಪ್ ಆಗೈತಿ ಅಂತಲೇ ಹೇಳ್ಬೋದು. ಸುಮಾರು ಈ ಸದ್ಯ ಮುಂಡ್ರಿ ಮಾರ್ಕೆಟ್ನಲ್ಲಿ 6,700-800 ಮಾರುತ್ತೆ. ಕೊಟ್ಟೂರು ಮಾರ್ಕೆಟ್ನಲ್ಲಿ 9,000-ವರೆಗೆ, 7,000, 8,000, 9,000 ಅಂದರೆ ಬೇರೆ ಬೇರೆ ತಳಿಗಳಂತ ನಾನು ಹೇಳ್ತಾ ಇರ್ತೀನಲ್ಲ, ಅಂಥ ತಳಿಗಳು 7,500-8,000 ನಾನು ನಿಮ್ಗೆ ನನ್ನ ಫೇಸ್ಬುಕ್ನಾಗ ಆಗಿರ್ಬೋದು, ಇನ್ಸ್ಟಾಗ್ರಾಮ್ದಲ್ಲಿ ಮತ್ತು ನನ್ನ ಸ್ಟೇಟಸ್ನಲ್ಲಿ, ವಾಟ್ಸಪ್ ಸ್ಟೇಟಸ್ನಾಗ ಕಂಟಿನ್ಯೂ ಇಟ್ಟೀನಿ 1 ತಿಂಗಳಿಂದ. ನೀವೆಲ್ಲರೂ ನೋಡಿ ನನ್ನ ಸಬ್ಸ್ಕ್ರೈಬರು ಅಥವಾ ನಮ್ಮ ಇದನ್ನು ಮಾಡೋರೆಲ್ಲ ನಮಗೆ ನಾನು ಇದ್ರ ಸಂಪೂರ್ಣ ಮಾಹಿತಿನೇ ಅದ್ರಾಗ ಹಾಕ್ತಾ ಇರ್ತೀನಿ. ರೇಟ್ ಯಾವ ಥರ ಐತಂತ ಒಂದು ಮಾರ್ಕೆಟ್ ರೇಟ್. ಇದೇನಪ್ಪ ಅಂದ್ರೆ ಇದು ಹೂವು ಮತ್ತು ಬಟನ್ ಬಿಡೋ ಹೊತ್ತಿನಾಗ ಬಟನ್ ಸ್ಟೇಜ್ನಲ್ಲಿ ಈ ಸದ್ಯ ಕಾಳು ಕಟ್ಟೋ ಸಂದರ್ಭದಲ್ಲಿ ಒಳ್ಳೆ ಕಾಳು ಕಟ್ಟಬೇಕಪ್ಪ ಅಂದ್ರೆ ಬೋರಾನ್ ಸ್ಪ್ರೇ ಮಾಡೋದು ಬೆಟ್ರ್. ನ್ಯಾನೋ ಸ್ಪ್ರೇ ಮಾಡ್ಬೋದು. ಟೋಟಲ್ ಹೇಳಬೇಕಪ್ಪ ಅಂದ್ರೆ ರೋಗ ನಿರ್ವಹಣೆಗೆ ಇದು ದಾಮಿ ಮತ್ತು ಇದು ಕಂಟ್ರೋಲ್ ಮಾಡ್ಕೊಳಕ್ಕೆ ಸಾಮಾನ್ಯ ಒಂದು ಯಾವುದೋ ಮೊನೊಕೊಟೋಪಾಸ್ ಅಥವಾ ಇದು ಸಾಮಾನ್ಯ ಯಾವ್ದಾರು ಯಾಕಲ್ಲಿ ಸಾಫು ಈ ಥರ ಡಚಿನಿಯಮ್ 45 ಅಥವಾ ಬೂದು ಕಂಟ್ರೋಲ್ ಮಾಡಲಿಕ್ಕೆ ಈ ಥರ ಸಾಕಷ್ಟು ಈಗೇನು ವೆರೈಟಿ ಸಿಗುತ್ತೈತಿ. ಈಗ ಹೆಂಗೆ ನುಗ್ಗೆಕಾಯಿಗೆ ಒಂದು ಬಂಪರ್ ರೇಟ್ ನೀವು ಕೇಳಿದಿರಿ ಆವಾಗಲೇ, ಸುಮಾರು ಒಂದು 18,000 ರೂಪಾಯಿ ಪರ್ ಕ್ವಿಂಟಲ್ಗೆ ಐತಿ. ಇದು ಈ ಸರ ಇದಕ್ಕೂ ಬಂಗಾರದ ಬೆಳೆ. ಈ ಕಪ್ಪು ಸುಂದರಿಗೆ ಏನಂದ್ರೆ ಇದಕ್ಕೆ, ಯಾಕಂದ್ರೆ ಇದಕ್ಕೆ ಈ ವರ್ಷ 6,500-7,000ವರೆಗೆ ರೇಟ್ ಐತಿ. ಇದೇ ರೇಟ್ ಇತ್ತಪ್ಪ ಅಂದ್ರೆ ಇನ್ನೂ ಬೆಸ್ಟ್, ರೈತರಿಗೆ ಭಾಳಷ್ಟು ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ ರೋಗಿಲ್ಲ. ಮೇಲು ಗೊಬ್ಬರವಾಗಿ ನೀವು ಏನು 20-20-0-13 ಜೊತೆಗೆ ಯೂರಿಯಾ ಮಿಕ್ಸ್ ಮಾಡಿಕೊಡ್ಬೋದು. ಯೂರಿಯಾ ಮಿಕ್ಸ್ ಬೇಡಪ್ಪ ಅಂತಂತಂದ್ರೆ ನೀವು ಅದು ಪರ್ಯಾಯವಾಗಿ ಏನು ಸಿಗುತ್ತೆ ಅದನ್ನು ಕೊಡ್ಬೋದು.
ಅದೊಂದು ದೊಡ್ಡ ಏನು ಇದು ವಿಷಯನಲ್ಲ. ಇನ್ನು ಗೊಬ್ಬರ ಆಯಿತು, ನೀರಾಯಿತು, ಕಳೆ ಆಯಿತು, ಕಳೆ ನಿರ್ವಹಣೆಗೆ ನೀವು ಸರ್ವಸಾಮಾನ್ಯ ತಗೊಳ್ಳೇಬೇಕಾಗುತ್ತೆ, ನೀಟ್ ಇಡಬೇಕಾಗುತ್ತೆ ನೋಡಿರಿ, ಇಡಬೇಕಾಗುತ್ತೆ. ಕಳೆ ನಿರ್ವಹಣೆ ಮಾಡಿಕೊಂಡ್ರೆ ಸಾಕು. ಒಂದು ಸುಮಾರು ಎಕರೆಗೆ 8ರಿಂದ 10 ಕ್ವಿಂಟಲ್ವರೆಗೆ ಬಂತಪ್ಪ ಅಂದ್ರೆ ಒಂದು ಬಂಪರ್ ಬೆಳೆ ಅಂತಲೇ ಹೇಳ್ಬೋದು. ಒಂದು ಸರಿ ನಮ್ಮ ಬೆಟಗೇರಿ ಗ್ರಾಮದಲ್ಲಿ ಸುಮಾರು 10-12 ಕ್ವಿಂಟಲ್ವರೆಗೆ ಬೆಳೆದಾರೆ ಈ ಸನ್ಫ್ಲವರ್ನ. ಅಂದರೆ ಇದು ಕೆಲವೊಂದು ಏರಿಯಾದಾಗ ಬರುತ್ತೆ, ಕೆಲವೊಂದು ಏರಿಯಾದಾಗ ಇಳುವರಿ ಕಡಿಮೆ ಆಗುತ್ತೆ, ಕೆಲವೊಂದು ಭಾಗದಾಗ ಹೋದ್ರೆ ಭಾಳಷ್ಟು ಇಳುವರಿ ಬರ್ತವೆ. ಒಂದೊಂದು ಏರಿಯಾದಾಗ ಆಯಾ ಜಿಲ್ಲೆದಾಗ ಒಂದೊಂದು ವಾತಾವರಣ ಅಂತಿರೋ ಅಥವಾ ಪರಿಸರ ಅಂತಿರೋ, ಅಲ್ಲಿ ನೀರು ಅಂತಿರೋ, ಅಲ್ಲಿ ಭೂಮಿ ಅಂತಿರೋ ಗೊತ್ತಿಲ್ಲ, ಒಂದು ಒಳ್ಳೆ ಬೆಳೆನೂ ಬರುತ್ತೆ. ಅಲ್ಲಿ ಎಕರೆಗೆ 10 ಕ್ವಿಂಟಲ್ ಅಂದ್ರೆ ಸುಮಾರು ಈ ಸದ್ಯ ರೇಟಿಗೆ 10 ಎಕರೆಗೆ 60,000ದಿಂದ 70,000ವರೆಗೆ ಆದಾಯ ಬರುತ್ತೆ. ನಮ್ಮ ಖರ್ಚು ಏನಂದ್ರೆ ಒಂದು ಚೀಲ DAP, ಒಂದು ಚೀಲ ಯೂರಿಯಾ, ಒಂದು ಚೀಲ ಪೊಟ್ಯಾಶ್, ಎಕರೆಗೆ ಒಂದಿಷ್ಟು ಎಣ್ಣೆ ಮತ್ತು ಸ್ಪ್ರೇಗೆ, ಉಳಿದಂಥದ್ದು ನೀರು ನಿರ್ವಹಣೆ ಮತ್ತು ಬೀಜ ಇಷ್ಟಾದ್ರೆ ಸಾಕು. ಎಕರೆಗೆ ಒಂದು 15,000-20 ಸಾವಿರ ಖರ್ಚು ಮಾಡಿದ್ರೆ ಸಾಕು. ಆಮೇಲೆ ಬೇಗವಾಗಿ ಬರೋಂತಂದ್ರೆ 3 ತಿಂಗಳಲ್ಲೇ ಇದು ಕಟಾವು ಬರೋದ್ರಿಂದ ವೇಗವಾಗಿ ಇದು ರೈತನಿಗೆ ಅನುಕೂಲ ಆಗುತ್ತೆ. ಆಮೇಲೆ ಖರ್ಚು ಕಡಿಮೆ, ಆಳು ಕಡಿಮೆ, ಮನೆಯವರೇ ನಿರ್ವಹಣೆ ಮಾಡುವಂಥ. ಆಮೇಲೆ ಇದು ಮಾಡ್ಕೊಳ್ಳೋಕೆ, ಇದು ಒಕ್ಕಲಿ ಮಾಡೋಕ್ಕೂ ಭಾಳಷ್ಟು ಈಜಿ ಅಂತಲೇ ಹೇಳ್ಬೋದು. ಯಾಕಂದ್ರೆ ಇದು ಸಣ್ಣ ಕಾಳು ವೇಟ್ ಇರೋಲ್ಲ. ಸಾಮಾನ್ಯವಾಗಿ ಸುಮಾರು ಒಂದು ಬ್ಯಾಗ್ 60-65-70 ಕೆ ಜಿ ಬರೋಕ್ಕಾಗಡೆ. ಹೀಗಾಗಿ ಮೆಕ್ಕೆಜೋಳ ಅಷ್ಟೇ ಭಾಳಷ್ಟು ಕಠಿಣ ಅಂತ ಬೆಳೆ ಅಲ್ಲ ಅಂತಲೇ ಹೇಳ್ಬೋದು. ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.